ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸರ್ವಿಸ್ ವೈಟ್ ವರ್ಡ್. ಸೊ ಇವತ್ತು ಮಾರ್ಕೆಟ್ ನ ನೋಡೋದಾದ್ರೆ ಓವರ್ ಆಲ್ ಇವತ್ ಮಾರ್ಕೆಟ್ ಏನೇನಾಯ್ತು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇವತ್ ಮಾರ್ಕೆಟ್ ಫುಲ್ ಡೇ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು. ಯೆಸ್ಟರ್ಡೇ ಸ್ಟ್ರಾಂಗ್ ರ್ಯಾಲಿ ಆದ್ಮೇಲೆ ಇವತ್ತು ಟ್ರೇಡರ್ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡಿದ್ರು. ಸೊ ಆದ್ರೂ ಮಾರ್ಕೆಟ್ ಕಂಪ್ಲೀಟ್ ಏನ್ ವೀಕ್ ಆಗಿಲ್ಲ. ಸೊ ಬಯರ್ಸ್ ಇನ್ನು ಸಪೋರ್ಟ್ ಕೊಡ್ತಾ ಇದ್ದಾರೆ ಮಾರ್ಕೆಟ್ಗೆ. ಸೊ ಅದೊಂದ್ ರೀಸನ್ ಇಂದ ಮಾರ್ಕೆಟ್ ಆಲ್ಮೋಸ್ಟ್ ರೇಂಜ್ ಬೌಂಡ್ ಅಲ್ಲೇ ಮೂವ್ ಆಯ್ತು. ಸೊ ಸ್ಲೈಟ್ಲಿ ಬುಲ್ಲಿಶ್ ನ ನಾವು ನೋಡಿದ್ವಿ ಇವತ್ ಮಾರ್ಕೆಟ್ ಅಲ್ಲಿ. ಸೊ ಇವತ್ ಮಾರ್ಕೆಟ್ ಯಾಕೆ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ರೀಸನ್ ಬಂದ್ಬಿಟ್ಟು ಸೊ US ಫೆಡರಲ್ ರಿಸರ್ವ್ ಡಿಸಿಷನ್. ಸೊ US ಫೆಡ್ ಇಂಟ್ರೆಸ್ಟ್ ರೇಟ್ ಚೇಂಜ್ ಮಾಡಲಿಲ್ಲ, ಬಟ್ ಫ್ಯೂಚರ್ ಅಲ್ಲಿ ರೇಟ್ ಕಟ್ ಬಗ್ಗೆ ಕ್ಲಿಯರ್ ಸಿಗ್ನಲ್ ಕೊಟ್ಟಿಲ್ಲ. ಅದಕ್ಕೆ ಗ್ಲೋಬಲ್ ಮಾರ್ಕೆಟ್ ಸ್ವಲ್ಪ ಕಾಶಸ್ ಮೋಡ್ ಅಲ್ಲಿ ಇದ್ವು. ಸೊ ಇದು ಒಂದ್ ರೀಸನ್. ಸೊ ಪ್ರಾಫಿಟ್ ಬುಕಿಂಗ್ ಯೆಸ್ಟರ್ಡೇ ನೀವು ನೋಡಿರೋ ಪ್ರಕಾರ ಯೆಸ್ಟರ್ಡೇ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ರ್ಯಾಲಿ ಮಾಡಿತ್ತು. ಅದಕ್ಕೆ ಶಾರ್ಟ್ ಟರ್ಮ್ ಟ್ರೇಡರ್ಸ್ ಇವತ್ತು ಸ್ಮಾಲ್ ಪ್ರಾಫಿಟ್ ನ ಬುಕ್ ಮಾಡಿದ್ರು. ಅದ್ ಒಂದ್ ರೀಸನ್ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಮೇಲೆ ಹೇಳಕ್ ಆಗ್ಲಿಲ್ಲ. ಸೊ ಕ್ವಾರ್ಟರ್ಲಿ ರಿಸಲ್ಟ್ ಕಂಪನೀಸ್ ಕ್ವಾರ್ಟರ್ ಫಸ್ಟ್ ರಿಸಲ್ಟ್ ಏನ್ ಬಂದ್ವಲ್ಲ ಯೆಸ್ಟರ್ಡೇ. ಸೊ ಗುಡ್ ರಿಸಲ್ಟ್ ಬಂದ ಸ್ಟಾಕ್ಸ್ ಮೇಲೆ ಬೈಯಿಂಗ್ ಬಂದ್ರೆ, ವೀಕ್ ರಿಸಲ್ಟ್ ಬಂದ ಸ್ಟಾಕ್ ಮೇಲೆ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತು. ಸೊ ಹಾಗಾಗಿ ಮಾರ್ಕೆಟ್ ರೇಂಜ್ ಅಲ್ಲಿ ಮೂವ್ ಆಯ್ತು ಅಂತ ಹೇಳ್ಬೋದು. ಸೊ ವೆಲ್ ಕಮ್ ಟು ದ ಸೆಕ್ಟರ್ ಪಾಯಿಂಟ್ ಇದೆ. ಸೊ ಸೆಕ್ಟರ್ ಪಾಯಿಂಟ್ ನೋಡೋದಾದ್ರೆ IT ಸೆಕ್ಟರ್ ಫಸ್ಟ್. ಸೊ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು. ನೀವು ನೋಡಬಹುದು ಆಲ್ಮೋಸ್ಟ್ IT ಸೆಕ್ಟರ್ ಅಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು. ಫಾರ್ಮಾ ಸೆಕ್ಟರ್ ಬಂದ್ರೆ ಆಲ್ಮೋಸ್ಟ್ ಸ್ಟೇಬಲ್ ಇತ್ತು. ಸೊ ಗ್ಲೋಬಲ್ ಮಾರ್ಕೆಟ್ಸ್ ಅದರ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಬಗ್ಗೆ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ ಮಾರ್ಕೆಟ್ ಸ್ಲೈಟ್ ಆಗಿ ರೇಂಜ್ ಅಲ್ಲೇ ಮೂವ್ ಆಯ್ತು. ಸೊ ಬಟ್ ದೇರ್ ಈಸ್ ಅ ಪಾಸಿಟಿವ್ ಟ್ರೆಂಡ್ ಇನ್ ದ ಮಾರ್ಕೆಟ್ ಬಿಕಾಸ್ ಇನ್ನು ಬಯರ್ಸ್ ಮಾರ್ಕೆಟ್ ಬಿಟ್ಕೊಟ್ಟಿಲ್ಲ. ಸೊ ಆಫ್ಟರ್ ಮಾರ್ಕೆಟ್ ನೀವು ನೋಡಬಹುದು ಆಲ್ಮೋಸ್ಟ್ 230 ರೇಂಜ್ ಅಲ್ಲಿ ಮಾರ್ಕೆಟ್ ಅಗೇನ್ ಪುಲ್ ಬ್ಯಾಕ್ ತಗೊಂಡು 300 ಮೇಲೆ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ 300 ಝೋನ್ ಅಲ್ಲಿ ಕ್ಲೋಸ್ ಆಗಿದೆ. ದೇರ್ ಈಸ್ ಅ ಚಾನ್ಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಟ್ರೆಂಡ್ ಕಂಟಿನ್ಯೂ ಆಗೋ ಚಾನ್ಸ್ ಇದೆ. ಸೊ ವಿಲ್ ಕಮ್ ಟು ದ ಗ್ಲೋಬಲ್ ಪಾಯಿಂಟ್. ಸೊ ಗ್ಲೋಬಲ್ ಮಾರ್ಕೆಟ್ ನೋಡೋಣ. US ಫೆಡ್ ಡಿಸಿಷನ್ ಇಂದ ಗ್ಲೋಬಲ್ ಮಾರ್ಕೆಟ್ ಮಿಕ್ಸ್ ಸೆಂಟಿಮೆಂಟ್ ಅಲ್ಲಿ ಟ್ರೇಡ್ ಮಾಡಿದ್ವು. ಕ್ರೂಡ್ ಆಯಿಲ್ ಪ್ರೈಸ್ ಇನ್ನೂ ಹೈ ಇತ್ತು. ಅದು ಮಾರ್ಕೆಟ್ ಮೇಲೆ ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಮಾಡಿರ್ಬಹುದು ಅಷ್ಟೇ. ಅದಾದ್ರೆ ನಥಿಂಗ್ ಟು ವರಿ. ಸೊ ಕರೆಕ್ಷನ್ ತಗೊಳ್ಳೋದು ರೇರ್. ದೇರ್ ಈಸ್ ಅ ಚಾನ್ಸ್ ದೇರ್ ಈಸ್ ಅ ಪಾಸಿಟಿವ್ ಸೆಂಟಿಮೆಂಟ್ ಇನ್ ದ ಮಾರ್ಕೆಟ್. ಸೊ ವಿಲ್ ಕಮ್ ಟು ದ FII ಅಂಡ್ DII ಆಕ್ಟಿವಿಟಿ. ಸೊ ಫಾರಿನ್ ಇನ್ವೆಸ್ಟರ್ಸ್ ಏನಿದಾರಲ್ಲ ಸೆಲೆಕ್ಟಿವ್ ಬೈಯಿಂಗ್ ಮಾಡಿದ್ರು. ಸೊ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಸ್ಟ್ರಾಂಗ್ ಸಪೋರ್ಟ್ ಕಂಟಿನ್ಯೂ ಮಾಡಿದ್ರು ಮಾರ್ಕೆಟ್ಗೆ. ಸೊ ದೀಸ್ ಆರ್ ದ 2 to 3 reasons that market having a positive sentiment. ಸೊ ಹಾಗಾಗಿ there is some other reasons market range bound ಅಲ್ಲಿ ಟ್ರೇಡ್ ಆಯ್ತು. ಸೊ that is all about why market traded in the range bound. ಸೊ ನಾವಿವತ್ತು ದಟ್ ಈಸ್ ಆಲ್ ಫೈನ್. ಬಟ್ ನಾವ್ ಈ ಮಾರ್ಕೆಟ್ ಅಲ್ಲಿ ಈ ರೇಂಜ್ ಬೌಂಡ್ ಮಾರ್ಕೆಟ್ ಅಲ್ಲಿ ನಮಗೆ ಎಲ್ಲೆಲ್ಲಿ ಟ್ರೇಡ್ ಸಿಕ್ತು. ಇವತ್ತು ವೀಕ್ಲಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತು. ಸೊ ನಾವು ನಿಫ್ಟಿ ಚಾರ್ಟ್ ನೋಡ್ಬಿಟ್ಟು ಸೆನ್ಸೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ಬೋದು. ಯಾಕಂತಂದ್ರೆ ನಿಫ್ಟಿಯಲ್ಲಿ ದೇರ್ ಆರ್ ರಿಲಯನ್ಸ್, HDFC, the major strong that have to pull up or pull down major sectors ಇದಾವೆ. ಸೊ ಅವು ಮಾರ್ಕೆಟ್ ನ ಮೇಲೆ ಕೆಳಗೆ ಮಾಡೋ ಕೆಪಾಸಿಟಿ ಇರುವಂತ ಸ್ಟಾಕ್ಸ್ ಅಕಾರ್ಡಿಂಗ್ ಟು ದೇರ್ ಮಾರ್ಕೆಟ್ ಕ್ಯಾಪ್. ಸೊ ಹಾಗಾಗಿ ಸೊ ನಿಫ್ಟಿ ನೋಡಿ ಸೆನ್ಸೆಕ್ಸ್ ಅಲ್ಲಿ ಮಾಡ್ಬೋದು. ಯಾಕಂತಂದ್ರೆ ದೋಸ್ ಹೂ ಆರ್ ಟ್ರೇಡೆಡ್ ಇನ್ ದ NSE, ಆಲ್ ದೋಸ್ ಸ್ಟಾಕ್ಸ್ ಹ್ಯಾವ್ ಬಿನ್ ಟ್ರೇಡೆಡ್ ಇನ್ BSE ಆಲ್ಸೋ. ಸೊ ದಟ್ ಈಸ್ ದ ಮೇನ್ ರೀಸನ್ ದಟ್ ನಾವು ನಿಫ್ಟಿ ನೋಡಿ ಸೆನ್ಸೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ಬೋದು. ಆ ರೀಸನ್ ಇಂದ ಬೆಳಿಗ್ಗೆ ನಾನು ನಿಫ್ಟಿಯಲ್ಲಿ ಒಂದ್ ಕಾಲ್ ಕೊಟ್ಟೆ ಮಾರ್ನಿಂಗ್. ನನ್ನ ಯೂಟ್ಯೂಬ್ ಚಾನಲ್ ನನ್ನ ಟೆಲಿಗ್ರಾಮ್ ಚಾನಲ್ ಯಾರು ಜಾಯಿನ್ ಆಗಿದಾರ ದೋಸ್ ಕ್ಯಾನ್ ಗೆಟ್ ಮೈ ನೋಟಿಫಿಕೇಶನ್ಸ್ ಆನ್ ಟೆಲಿಗ್ರಾಮ್ ಚಾನಲ್. ಯಾಕಂದ್ರೆ ನಾನು ಬೆಳಿಗ್ಗೆನೆ ಇಮಿಡಿಯೇಟ್ ಆಗಿ ಕಾಲ್ ಕೊಟ್ಟೆ. ಸೊ ಹತ್ತತ್ರ 9:15 ಆದ್ಮೇಲೆನೆ 16ಗೆ ಐ ಹ್ಯಾವ್ ಗಾಟ್ ಅ ಕನ್ಫರ್ಮೇಶನ್. ಯಾಕಂದ್ರೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಸ್ಲೈಟ್ಲಿ ಕೆಳಗಡೆ ಬಂದು ಸೊ ಇಮಿಡಿಯೇಟ್ ಕ್ಯಾಂಡಲ್ ಪುಷ್ ಆದಾಗ ಸೊ ತುಂಬಾ ಸ್ಟ್ರಾಂಗ್ ಇದ್ರು ಸಪೋರ್ಟ್ ಕಡೆ. ಸೊ ಮಾರ್ಕೆಟ್ ನ ಮೇಲೆತ್ತೋ ಪ್ರಯತ್ನದಲ್ಲಿದ್ರು ಅಂಡ್ ಮಾರ್ಕೆಟ್ ಬುಲಿಶ್ ಸೆಂಟಿಮೆಂಟ್ ಇರೋದ್ರಿಂದ ಸೊ 200ಗೆ ಇಮಿಡಿಯೇಟ್ ನೀವು 1 minute ಅಲ್ಲಿ ಕ್ಯಾಂಡಲ್ ನೋಡೋದಾದ್ರೆ ಇಟ್ ವಿಲ್ ಕ್ಲಿಯರ್ಲಿ ಶೋ ಯು ದಟ್. ವೇಟ್ ಐ ವಿಲ್ ಶೋ ಯು.
ನೀವು ನೋಡ್ಬೋದು ಇಲ್ಲಿ ಮಾರ್ಕೆಟ್ ಒಂದು ರಿಟರ್ನ್ಸ್ ತಗೊಂಡು ಇಮ್ಮಿಡಿಯೇಟ್ ಮಾರ್ಕೆಟ್ ಮೇಲ್ ಹೋಗುತ್ತೆ. ಸೊ ಇಲ್ಲಿ ಈ ಇಮಿಡಿಯೇಟ್ ನಾನು ಇಲ್ಲೊಂದು ಟ್ರೇಡ್ ಇನಿಶಿಯೇಟ್ ಮಾಡ್ತೀನಿ. ಸೊ ಹಿಯರ್ ನನ್ ಟಾರ್ಗೆಟ್ ಇದೆ SL ನಂದು ಇವತ್ತಿನ ಡೇ ಕ್ಲೋಸಿಂಗ್ ಕ್ಯಾಂಡಲ್ 1 minute ಇದ್ದ. ಸೊ ಇಮಿಡಿಯೇಟ್ ನನ್ ಟಾರ್ಗೆಟ್ ಬಂದ್ಬಿಟ್ಟು 24,280 ಇಸ್ ಮೈ ಟಾರ್ಗೆಟ್. ಸೊ ನಾನ್ ಇಲ್ಲಿ ಟ್ರೇಡ್ ಬುಕ್ ಮಾಡ್ಕೊಂಡೆ. ಆಲ್ಮೋಸ್ಟ್ ಐ ಹ್ಯಾವ್ ಬುಕ್ ಮೈ ಟ್ರೇಡ್ ಹಿಯರ್. ಸೊ ಇನ್ ದಿಸ್ ಕ್ಯಾಂಡಲ್ ಐ ಹ್ಯಾವ್ ಬುಕ್ ಮೈ ಟ್ರೇಡ್, ಬಟ್ ಮೈ ಟಾರ್ಗೆಟ್ ಅದು ರೀಚ್ ಆಯ್ತು. ಅಂಡ್ ದಟ್ ವಾಸ್ ಅ ಗುಡ್ ಟ್ರೇಡ್ ಮಾರ್ನಿಂಗ್ ನಾನು ತಗೊಂಡಿರೋದು. ಅಂಡ್ ಆಫ್ಟರ್ ದಟ್ ನನ್ಗೆ ಇಮಿಡಿಯೇಟ್ ಒಂದು ಟ್ರೇಡ್ ಕನ್ಫರ್ಮ್ ಆಗುತ್ತೆ. ನಿನ್ನೆಯಿಂದ ನೀವು ನೋಡ್ಬೋದು ಆಲ್ಮೋಸ್ಟ್ ಮಾರ್ಕೆಟ್ ಇದೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಯಾವ ರೇಂಜ್ ಅಲ್ಲಿ ಅಂದ್ರೆ 24,280 ರೇಂಜ್ ಅಲ್ಲಿ, ಇದೇ ರೇಂಜ್ ಅಲ್ಲೇನೆ ಮೂವ್ ಆಗ್ತಿದೆ ಮಾರ್ಕೆಟ್. ಸೊ ಆ ಒಂದು ಕಾನ್ಫಿಡೆಂಟ್ ಅಲ್ಲಿ 24,280 ಅಂದ್ರೆ 300 ಏನಿದೆ ಅಲ್ಲ ಸ್ಟ್ರಾಂಗ್ ಇದ್ದಾರೆ ಅಂತ. ಸೊ ಇಮಿಡಿಯೇಟ್ಲಿ ಇದೇ ರೇಂಜ್ ಅಲ್ಲಿ ಐ ಹ್ಯಾವ್ ಟು ಪುಟ್ ಕಾಲ್. ಇಲ್ಲೊಂದು ಸ್ಮಾಲ್ ಟ್ರೇಡ್ ಸಿಕ್ತು, ಬಟ್ ನಮ್ಮ ಟಾರ್ಗೆಟ್ ಹಿಟ್ ಆಗ್ಲಿಲ್ಲ. ಸೊ ಇಮಿಡಿಯೇಟ್ಲಿ ಡೈವರ್ಷನ್ ತಗೊಂಡ ತಕ್ಷಣನೇ ಐ ಹ್ಯಾವ್ ಎಕ್ಸಿಟೆಡ್ ಹಿಯರ್ ಇನ್ ದಿಸ್ ಗ್ರೀನ್ ಕ್ಯಾಂಡಲ್. ಸೊ ಇಲ್ಲಿ ಟ್ರೇಡ್ ನ ಕ್ಲೋಸ್ ಮಾಡಿದೆ. ಸೊ ಐ ಹ್ಯಾವ್ ಗಾಟ್ ಅ ಲೆಸ್ ಪಾಯಿಂಟ್ಸ್ ಹಿಯರ್. ಅಂಡ್ ಅಗೇನ್ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮತ್ತೊಂದು ಕಾಲ್ ನ ಕೊಟ್ಟೆ ಇಮಿಡಿಯೇಟ್, ಬಟ್ ದಿಸ್ ಟ್ರೇಡ್ ನಾನು ತಗೊಳಕ್ ಆಗ್ಲಿಲ್ಲ ಅನ್ಫಾರ್ಚುನೇಟ್ಲಿ. ಸೊ ಇಲ್ಲಿಂದಾನೇ ನಾನು ಡ್ರಾಪ್ ಡೌನ್ ಆಗತ್ತೆ ಅನ್ಕೊಂಡೆ ಮಾರ್ಕೆಟ್ ಸ್ಟ್ರಾಂಗ್ ಇರೋದ್ರಿಂದ, ಬಟ್ ಮಾರ್ಕೆಟ್ ಮೇಲ್ ಹೋಗಿರೋದ್ರಿಂದ ನಾನು 1-2 ಪಾಯಿಂಟ್ಸ್ ಅಲ್ಲಿ ಎಕ್ಸಿಟ್ ಆಗಿ. ಸೊ ಅಗೇನ್ ಇಲ್ಲೇ ಬಂದಾಗ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನನ್ನ ಕೊಟ್ಟೆ ಆಕ್ಚುಲಿ ಇಲ್ಲಿಂದ ಒಂದು ಸ್ಕ್ಯಾಲ್ಪ್ ನ ಟ್ರೈ ಮಾಡ್ಬೋದು ಅಂತ. ಇಲ್ಲಿಂದ ಮಾರ್ಕೆಟ್ ಡ್ರಾಪ್ ಆಯ್ತು. ಸೊ ಡ್ರಾಪ್ ಆದ ತಕ್ಷಣನೇ ನನ್ ಟಾರ್ಗೆಟ್ ಇದ್ದಿದ್ದು 24,250, ಬಟ್ ಮಾರ್ಕೆಟ್ ಆಲ್ಮೋಸ್ಟ್ 24,020ಗೆ ಬಂತು. ಇಟ್ ವಾಸ್ ವೆರಿ ಗುಡ್ ಟ್ರೇಡ್. ಯಾರು ಹಿಡಿದಿದಾರಲ್ಲ ಅವ್ರಿಗೆ ಒಂದ್ ಚೆನ್ನಾಗಿ ಪ್ರಾಫಿಟ್ ನ ಕೊಟ್ಟಿದೆ ಈ ಟ್ರೇಡ್. ಅಂಡ್ ಒನ್ ಮೋರ್ ಟ್ರೇಡ್ ಬಂದ್ಬಿಟ್ಟು ಅದಾದ್ಮೇಲೆ ಮಾರ್ಕೆಟ್ ಆಲ್ಮೋಸ್ಟ್ ರೇಂಜ್ ಅಲ್ಲೇನೆ ಟ್ರೇಡ್ ಆಯ್ತು. ನೀವು ನೋಡ್ಬೋದು, ಆಲ್ಮೋಸ್ಟ್ ನೀವು ನೋಡ್ಬೋದು ರೇಂಜ್ ಅಲ್ಲೇನೆ ಟ್ರೇಡ್ ಆಯ್ತು. ನೀವು ನೋಡ್ಬೋದು 1 minute ಅಲ್ಲಿ ಅಂತೂ ದೇರ್ ಆರ್ ನೋ ಟ್ರೇಡ್ಸ್ ಆರ್ ಹಿಯರ್ ಇನ್ ದಿಸ್ ಝೋನ್ ಆಕ್ಚುಲಿ. ಸೊ ಈ ರೇಂಜ್ ಅಲ್ಲಿ ಕಂಟಿನ್ಯೂಸ್ ಮಾರ್ಕೆಟ್ ಫಾಲೋ ಆದಾಗ ಸೊ ನನಗನ್ನಿಸ್ತು 300ಗೆ ಆಕ್ಚುಲಿ ತುಂಬಾ ಸ್ಟ್ರಾಂಗ್ ಇದ್ರು ಸಪೋರ್ಟ್ ತವರು. ಸೊ ಆ ಒಂದು ಕಾನ್ಫಿಡೆಂಟ್ಲಿ ಐ ಹ್ಯಾವ್ ಇನಿಷಿಯೇಟೆಡ್ ಒನ್ ಮೋರ್ ಟ್ರೇಡ್ ಹಿಯರ್ ಆಫ್ಟರ್ 12:30, ಬಟ್ ಅನ್ಫಾರ್ಚುನೇಟ್ಲಿ buyers are more stronger than sellers. So immediately one spike bantu. Immediately I exit my point here with minimum stop loss. But it's okay, no regret. Then come to ಈ ಟ್ರೇಡ್ ಮಾತ್ರ ತುಂಬಾ ಚೆನ್ನಾಗಿ ರ್ಯಾಲಿ ಕೊಡ್ತು ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಬಯರ್ಸ್ ಸ್ಲೈಟ್ಲಿ ಅಟ್ಯಾಕ್ ಆಗಿದ್ರು, ಬಟ್ ಐ ಥಿಂಕ್ ದೇರ್ ಈಸ್ ಅ ಬಿಟ್ ಕನ್ಫ್ಯೂಷನ್ ಇನ್ ದ ಡಾಟಾ. ಸೊ ನಾನಿಲ್ಲೊಂದು ಪುಟ್ಟು ಟ್ರೇಡ್ ಇನಿಷಿಯೇಟ್ ಮಾಡಿ ಒಂದ್ SL ತಗೊಳ್ಬೇಕಾಯ್ತು. ಇಟ್ಸ್ ಓಕೆ, ಬಟ್ ಕಾಲ್ ಯಾರ್ಯಾರು ತಗೊಂಡಿದ್ರಲ್ಲ, ಸೊ ದೇ ಆರ್ ಕ್ಯಾಚಿಂಗ್ ಅ ಗುಡ್ ಪಾಯಿಂಟ್ಸ್ ಟುಡೇ. ಸೊ ಆಫ್ಟರ್ ದಟ್ ದೇರ್ ಆರ್ ಮೆನಿ ಕನ್ಫ್ಯೂಷನ್ಸ್. ಸೊ ಐ ಡಿಂಟ್ ಇನಿಷಿಯೇಟ್ ಎನಿ ಟ್ರೇಡ್ ಆಫ್ಟರ್ ದಟ್. ಸೊ ಮತ್ತೆ ಇಲ್ಲಿ ಬಂದಾಗ 3 PM ಗೆ ಒಂದು ಟ್ರೇಡ್ ನ ಇನಿಷಿಯೇಟ್ ಮಾಡೋಣ ಅಂತ ಅನ್ಕೊಂಡೆ. ಹಿಯರ್ ಅಟ್ ಎಕ್ಸಾಕ್ಟ್ here I have got a confirmation that market will come down according to the data for option chain, because option chain alli buyers ಅಂದ್ರೆ sellers ಜಾಸ್ತಿ ಇದ್ರು ಮಾರ್ಕೆಟ್ ಅಲ್ಲಿ. ಸೊ ಸಪೋರ್ಟ್ ದವ್ರು ತುಂಬಾ ರೆಸಿಸ್ಟೆನ್ಸ್ ಅವ್ರು ತುಂಬಾ ಸ್ಟ್ರಾಂಗ್ ಇದ್ರು ಕಂಪ್ಯಾರಿಟಿವ್ಲಿ ಸಪೋರ್ಟ್ ಗೆ ಕಂಪೇರ್ ಮಾಡಿದ್ರೆ. ಸೊ ಇಲ್ಲಿ ಮತ್ತೆ ಅಗೇನ್ ಮಾರ್ಕೆಟ್ ಡೌನ್ ಬರುತ್ತೆ ಅಂತ ಅನ್ಕೊಂಡೆ, ಯಾಕಂದ್ರೆ ಮಾರ್ಕೆಟ್ ಗೆ ಬ್ರೇಕ್ ಆಗೋ ಚಾನ್ಸ್ ಇರಲಿಲ್ಲ 300. ಸೊ ಆ ಒಂದ್ ರೀಸನ್ ಗೆ ಇಲ್ಲಿಂದ ಡೌನ್ ಬರುತ್ತೆ ಅನ್ಕೊಂಡೆ. ಬಟ್ ಐ ವಾಸ್ ನಾಟ್ ಇನಿಷಿಯೇಟೆಡ್ ಎನಿ ಟ್ರೇಡ್ ಹಿಯರ್, ಬಟ್ ಐ ವಾಸ್ ಸಿಂಪ್ಲಿ ಅನಲೈಸಿಂಗ್ ದ ಡಾಟಾ. ಸೊ ಅನ್ಫಾರ್ಚುನೇಟ್ಲಿ ಮಾರ್ಕೆಟ್ ಅಗೇನ್ ಬಯರ್ ಸ್ಟ್ರಾಂಗ್ ಇರೋದ್ರಿಂದ there is a strength in the market. So again market went up. So but market na 300 ಮೇಲೆ sustain ಆಗಿಲ್ಲ. Again it come down to 24,300. It is closed in the exact, it was closed in 24,300 zone.
So guys, this is all about today's market, what I have initiated trade today, and what are the analysis I have done on my data and my demand and supply zone, what I have drawn yesterday. ಇವೆಲ್ಲ ಬಂದ್ಬಿಟ್ಟು okay guys, ಇದೆಲ್ಲ ನನ್ನ analysis, what I have analyzed today market. And okay, Nifty levels for tomorrow. ನಾಳೆ ನಿಫ್ಟಿ ಏನೇನ್ ಲೆವೆಲ್ಸ್ ನ ಕೊಡ್ಬೋದು ಅಂತ ನೋಡೋಣ. ಸೊ ಫಸ್ಟ್ ವಿಲ್ ಕಮ್ ಟು ದ ಸಪೋರ್ಟ್ ಝೋನ್. ಸೊ ಸಪೋರ್ಟ್ ನೋಡೋದಾದ್ರೆ ಫಸ್ಟ್ ನನ್ ಸಪೋರ್ಟ್ ಬಂದ್ಬಿಟ್ಟು 24,200 is my support actually. This is my 24,200 is first support and 24,100 is my second support and ultimately major support ನೀವು ನೋಡಬಹುದು, that is okay, this is a major support. ಇದೆ support 24,000 ಏನಿದೆ ಅಲ್ಲ, this is a major support and 24,100 is one more support and 24,200 is our immediate support for tomorrow's market. And resistance ನೋಡೋದಾದ್ರೆ 24,350 is immediate market 300 ಅಲ್ಲೇ ಇರೋದ್ರಿಂದ ನಮ್ದು ಫಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ 24,350 and ಸೆಕೆಂಡ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು there is a chance market ಏನಾದ್ರೂ ಬೆಳಗ್ಗೆ 350 ಮೇಲ್ ಓಪನ್ ಆದ್ರೆ there is a chance market will touch 500 and next support is 24,600. These are my support and resistance for tomorrow. And overall trading view na ನೋಡೋದಾದ್ರೆ ನಿಫ್ಟಿ 24,350 ಮೇಲೆ ಏನಾದ್ರೂ ಸಸ್ಟೈನ್ ಆದ್ರೆ, ಸೊ 24,350 ಏನಾದ್ರೂ ಬೆಳಿಗ್ಗೆ ಮಾರ್ಕೆಟ್ ಬ್ರೇಕ್ ಅಪ್ ಆದ್ರೆ 24,350 ಮೇಲೆ ಏನಾದ್ರೂ ಬ್ರೇಕ್ ಆಗಿ ಸಸ್ಟೈನ್ ಆದ್ರೆ ನೆಕ್ಸ್ಟ್ ಟಾರ್ಗೆಟ್ 500 ಮತ್ತೆ 24,600 ಆಗತ್ತೆ. ಆದ್ರೆ 24,200 ಕೆಳಗೆ ಏನಾದ್ರೂ ಹೋದ್ರೆ ಮಾರ್ಕೆಟ್ 24,200 ಈ ರೇಂಜ್ ಏನಿದೆಯಲ್ಲ, ಈ ರೇಂಜ್ ಕೆಳಗಡೆ ಏನಾದ್ರೂ ಹೋದ್ರೆ ಮಾರ್ಕೆಟ್, ಸೊ ನೀವು ಅನ್ಕೊಂಡ್ಬಿಡಿ ಪ್ರಾಫಿಟ್ ಬುಕಿಂಗ್ ಇನ್ಕ್ರೀಸ್ ಆಗಿ ಸೊ ಮಾರ್ಕೆಟ್ 24,100 ಮತ್ತೆ 24,000 ಲೆವೆಲ್ಗೆ ಬರೋ ಚಾನ್ಸಸ್ ಇದೆ. ಸೊ ಈ 24,200 ಏನಾದ್ರೂ ಬ್ರೇಕ್ ಆಗಿ ಕೆಳಗ್ ಬಂದ್ರೆ ಈ ಝೋನ್ ಏನಾದ್ರು ಬ್ರೇಕ್ ಆಗಿ ಕೆಳಗ್ ಬಂದ್ರೆ ಅವರ್ ಫಸ್ಟ್ ಸಪೋರ್ಟ್ ಇಸ್ 24,100 and the major support is our 24,000. ಇದ್ರ ಕೆಳಗ್ ಹೋಗೋಕ್ ಚಾನ್ಸ್ ಇಲ್ಲ, ಸೊ ಬಂದ್ರು 24,000 ಗೆ ಬರುತ್ತೆ ಮಾರ್ಕೆಟ್. ದಿಸ್ ಇಸ್ ಆಲ್ ಅಬೌಟ್ ಮೈ ಟ್ರೇಡಿಂಗ್ ವ್ಯೂ ಆನ್ ಟುಡೇ ಅಂಡ್ ಟುಮಾರೋ. ಓವರ್ ಆಲ್ ಸಿಂಪಲ್ ಕನ್ಕ್ಲೂಷನ್ ಹೇಳೋದಾದ್ರೆ ಮಾರ್ಕೆಟ್ ಅದು, ಸೊ ಓವರ್ ಆಲ್ ಟ್ರೆಂಡ್ ಇನ್ನೂ ಪಾಸಿಟಿವ್ ಇದೆ. ಸೊ ಪ್ಯಾನಿಕ್ ಆಗುವ ಯಾವ ಚಾನ್ಸಸ್ ಬೇಡ, ಯಾಕಂದ್ರೆ ಸಪೋರ್ಟ್ ಲೆವೆಲ್ಸ್ ಹೋಲ್ಡ್ ಆದ್ರೆ ಮಾರ್ಕೆಟ್ ಮೇಲೇನೆ ಮೂವ್ ಕಂಟಿನ್ಯೂ ಆಗ್ಬೋದು. ಟ್ರೇಡರ್ಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿ ಮತ್ತು ಸ್ಟಾಪ್ ಲಾಸ್ ಕಂಪಲ್ಸರಿ ಯೂಸ್ ಮಾಡಿ. ಇವತ್ ನೋಡಿ ನಾನು ಈ ಟ್ರೇಡ್ ಇನಿಶಿಯೇಟ್ ಮಾಡಿದಾಗ ಇಫ್ ಐ ವಾಸ್ ನಾಟ್ ಪುಟ್ ಎನಿ ಕೈಂಡ್ ಆಫ್ ಸ್ಟಾಪ್ ಲಾಸ್ ಅಂತಂದ್ರೆ ಬೆಳಗ್ಗೆ ಬಂದಿರೋ ಪ್ರಾಫಿಟ್ ನ ಇಲ್ಲಿ ಒಂದ್ ಶಾರ್ಟ್ ಅಲ್ಲಿ ನಾನು ಕಳ್ಕೊಂಡು ಹೋಗ್ಬಿಟ್ಟಿರ್ತಿದ್ದೆ. ಬಿಕಾಸ್ ದಿಸ್ ಕ್ಯಾಂಡಲ್ ವಾಸ್ ಓ ಮೈ ಗಾಡ್, ಇಟ್ ವಾಸ್ ಯಾವ ರೀತಿ ಬ್ರೇಕ್ ಆಯ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ನೀವು ನೋಡ್ಬೋದು. ಪ್ರೀಮಿಯಂ ಚಾರ್ಟ್ ಅಲ್ಲಿ ಆಲ್ಮೋಸ್ಟ್ ಇಟ್ ವಾಸ್ ಗಿವ್ ಸೋ ಗುಡ್ ಪಾಯಿಂಟ್ಸ್. ಸೊ ಇಲ್ಲಿ ನಂದು SL ಡ್ರಾಪ್ ಆಯ್ತು. ಸೊ ಇಲ್ಲೇನಾದ್ರೂ ನಾ SL ಇಟ್ಟಿರ್ಲಿಲ್ಲ ಅಂತಂದ್ರೆ ಸೊ ಆಲ್ಮೋಸ್ಟ್ ನಾನು ಇಲ್ಲಿ ಬೆಳಗ್ಗೆ ಬಂದಿರೋ ಪ್ರಾಫಿಟ್ ನ ಇಲ್ಲಿ ಒಂದ್ ಶಾರ್ಟ್ ಅಲ್ಲಿ ಕಳ್ಕೊಳ್ತಿದ್ದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ಯಾವಾಗ್ಲೂ ಸ್ಟಾಪ್ ಲಾಸ್ ಕಂಪಲ್ಸರಿ ಯೂಸ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಡೈಲಿ ಪೋಸ್ಟ್ ಮಾರ್ಕೆಟ್ ಅನಲೈಸ್ ಮತ್ತು ಟ್ರೇಡಿಂಗ್ ಅಪ್ಡೇಟ್ಸ್ಗೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಸರೂಸ್ ವೆಲ್ತ್ ವರ್ಡ್ ನ ಜಾಯಿನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.